ಮರೆಯಾದ ವೀರ ಸೈನಿಕ ಯೋಧ ಉಪೇಂದ್ರ ಇನ್ನಿಲ್ಲ. ಇಪ್ಪತ್ನಾಲ್ಕರ ವಯಸ್ಸಿನ ಸೈನಿಕ ಅಜರಾಮರ. ಸ್ವಗ್ರಾಮಕ್ಕೆ ಹರಿದು ಬಂದ ದೇಶಭಕ್ತರು. ಆತ ತಂದೆಗೆ ಒಬ್ಬನೇ ಒಬ್ಬ ಮಗ, ದೇಶದ ಹೆಮ್ಮೆಯ ಸೈನಿಕ. ಕಮರಿ ಹೋದ ದೇಶ ಸೇವೆಯ ಕನಸು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಿಂಚಲಕಟ್ಟಿಯ ಉಪೇಂದ್ರ ಮೃತಪಟ್ಟಿದ್ದಾರೆ. ಕೇವಲ 24ನೇ ವಯಸ್ಸಿನಲ್ಲಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಬಡತನದಲ್ಲಿ ಬೆಳೆದ ಈತ ದೇಶ ಸೇವೆ ಮಾಡಲು ಕನಸನ್ನು ಹೊತ್ತು ಕೇಂದ್ರ ಮೀಸಲು ಪಡೆಗೆ ಆಯ್ಕೆಯಾಗಿದ್ದ. ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ. ಕೇವಲ 3 ತಿಂಗಳ ಹಿಂದೆ ಆಸಾಂಗೆ ತುಂಬಾ ಹುಮ್ಮಸ್ಸಿನಿಂದ ತೆರಳಿದ್ದರು. ಅಲ್ಲಿಯೇ ಹೃದಯಾಘಾತದಿಂದ ಮೃತಪಟ್ಟರು. ದೇಶ ಸೇವೆಯ ಕನಸು ಕಮರಿ ಹೋಯಿತು. ಬೆಳಗಾವಿ ವಿಮಾನ ನಿಲ್ದಾಣದಿಂದ ಬಾಗಲಕೋಟೆಗೆ ಯೋಧನ ಪಾರ್ಥಿವ ಶರೀರವನ್ನ ತರಲಾಯಿತು. ಅಲ್ಲಿಂದ ಕೆರೂರು ಪಟ್ಟಣಕ್ಕೆ ಬಂದು ಅಲ್ಲಿಂದ ಸ್ವಗ್ರಾಮ ಚಿಂಚಲಕಟ್ಟೆಯವರೆಗೆ ಮೆರವಣಿಗೆ ನಡೆಯಿತು. ಸುತ್ತಮುತ್ತಲೂ ಗ್ರಾಮದ ಸಾವಿರಾರು ಜನ ಸ್ತೋಮ ಕೂಡಿತ್ತು. ಭಾಗವಹಿಸಿದ ಎಲ್ಲ ಜನರ ಕಣ್ಣಲ್ಲಿ ಕಣ್ಣೀರಿನ ಹೊಳೆ ಹರಿದಿತ್ತು. ತದನಂತರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗ ಘಟಕದ ಅಧ್ಯಕ್ಷರು ಕೂಡ ತದನಂತರ ಮನೆ ಮಗನ ಕಳೆದುಕೊಂಡ ಕುಟುಂಬದ ದುಃಖ ಮುಗಿಲು ಮುಟ್ಟಿತು. ಜಿಲ್ಲೆಯ ಅಧಿಕಾರಿಗಳು, ಶಾಸಕರು, ಅನೇಕ ಜನ ಭಾಗವಹಿಸಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ಎರಡು 2024ರಲ್ಲಿ SSC GDಯಲ್ಲಿ ಪಾಸಾಗಿ ಆಸಂ ರೈಫಲ್ಸ್ಗೆ ಸೆಲೆಕ್ಷನ್ ಆಗಿ ಕೇವಲ 3 ತಿಂಗಳ ಹಿಂದೆ ಟ್ರೈನಿಂಗ್ಗೆ ಫೆಬ್ರವರಿ 23ರಂದು ಹೋಗಿದ್ದರು. ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದರು. ಉಪೇಂದ್ರ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರ ತಂದೆ ಮೃತಪಟ್ಟಿರುತ್ತಾರೆ. ಮನೆಯ ಜವಾಬ್ದಾರಿಯನ್ನ ಹೊತ್ತು ತಾಯಿ ಮತ್ತು ತಂಗಿಯ ಜವಾಬ್ದಾರಿಯನ್ನು ಹೊತ್ತು ಜೀವನ ನಡೆಸುತ್ತಿದ್ದರು. ಮಗನನ್ನು ಕಳೆದುಕೊಂಡು ದುಃಖ ತಾಯಿಗೆ, ಅಣ್ಣನನ್ನ ಕಳೆದುಕೊಂಡ ದುಃಖ ಸಹೋದರಿಗೆ. ಆ ದುಃಖವನ್ನ ತಡೆಯುವ ಶಕ್ತಿಯನ್ನ ತಾಯಿ ಭಾರತಾಂಬೆಯು ಕರುಣಿಸಲಿ ಎಂದು ಬೇಡಿಕೊಳ್ಳೋಣ. ಜೈ ಹಿಂದ್.
ಆರಕ್ಷಕರಿಗೆ ತುಂಬಾ ಧನ್ಯವಾದಗಳು. ಜೊತೆಗೆ ಕೊನೆಯ ಅಂತಿಮ ದರ್ಶನ ಅಂತ ಎಲ್ಲರಿಗೂ ಅವಕಾಶ ಇರ್ತದೆ. ದಯವಿಟ್ಟು ಒಂದು ಲೈನ್ ಆಗಿ ಹುಡ್ಕೊಂಡು ಬಂದು ಶ್ರೀ ಉಪೇಂದ್ರ ಅವರ ದರ್ಶನವನ್ನು ಮಾಡ್ತಾರೆ. ಪಾರ್ಥಿವ ಶರೀರದ ಜೊತೆಗೆ ಬಂದಿರತಕ್ಕಂತ ನಾಯಕ್ ಸರ್, ನಿಮ್ಮ ಡ್ರಿಲ್ ಮೂಲಕ ಆ ತಾಯಿಗೆ ಆ ಫ್ಲಾಗ್ ಅಷ್ಟನ್ನು ಮಾಡಬೇಕು. ಎಲ್ಲರೂ ಸೈಲೆಂಟ್ ಆಗಿರಿ, ಯಾರು ಮಾತಾಡಬೇಡಿ. ಕೊನೆಯದಾಗಿ ಫ್ಲಾಗ್ ಅನ್ನು ತನ್ನ ಮಗ ಆ ಫ್ಲಾಗ್ ಜೊತೆಗೆ ವಿಧಾನಿ ಅನ್ನೋ ಒಂದು ಧೈರ್ಯದ ಈ ಪೈಡ್ ಇರ್ತದೆ, ಎಲ್ಲರೂ ವೀಕ್ಷಿಸಬೇಕು ದಯವಿಟ್ಟು. ಇನ್ನೊಂದ್ಸಲ ಬರ್ರಿ ಸರ್, ಇಲ್ಲ ಬರ್ರಿ ಪೂರ ಬೇಡ್ರಿ ರೌಂಡ್ ಅಲ್ಲೇ ಸಾಕಷ್ಟು ಹಿಡಿ ಎಲ್ಲ ತಿಳಿದೋಗೈತಿ. ಸೈಡ್ ತುರ್ಬಿಡ್ರಿ, ಅದನ್ನ ಹಾಳಿ ಸೈಡ್ ತುರ್ಬಿಡ್ರಿ. ತಲೆ ಎತ್ತದ ಎತ್ತರಕ್ಕೆ ಮಾಡೋಣ. ಕೆಳಗಡೆ ಇನ್ನೂ ಸ್ವಲ್ಪ ಈ ಹಾಳಿ ಒಳಗೆ ಹಾಕ್ರಿ. ದಯವಿಟ್ಟು ಇಲ್ಲಿ ಪೊಲೀಸ್ ಆರಕ್ಷಕರು ಮುಂದೆ ಹೋದ್ರವ. ಹಾಗೆ ನಮ್ಮ ಊರಿನ ಯುವಕರು, ಸೈನಿಕ ಅಭಿಮಾನಿಗಳು ಕೂಡ ಈ ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡು ಅಂತಿಮ ದರ್ಶನ ಪಡ್ಕೋಬೇಕು. ವಿಡಿಯೋ ಮಾತಾಡಿ, ವಿಡಿಯೋ ಭಟಾರ